ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈಗ ನವರಾತ್ರಿ ಇನ್ನೇನು 2 ದಿನ ಇದೆ. ಸೊ ಮುಗ್ದೋಗುತ್ತೆ. ನಾವು ಈ ನವರಾತ್ರಿಗೆ ಏನಾದರೂ ಸ್ಪೆಷಲ್ಲಾಗಿ ಏನಾದರೂ ಸ್ವೀಟ್ ಮಾಡಬೇಕು ಅಂದ್ಕೊಂಡಾಗ ನೀವು ಖಂಡಿತವಾಗ್ಲೂ ನವರಾತ್ರಿ ಸ್ಪೆಷಲ್ ಸ್ವೀಟ್ನ ಮಾಡ್ಬೋದು. ಮತ್ತು ಈ ಸ್ವೀಟ್ ಹೆಲ್ತಿ ಮತ್ತು ಟೇಸ್ಟಿಯಾಗಿರುವಂತಹ ಒಂದು ಬರ್ಫಿ ರೆಸಿಪಿ ತುಂಬಾ ಈಸಿಯಾಗಿ ಮಾಡ್ಬೋದು. ಯಾವುದು ಮಿಲ್ಕ್ ಪೌಡರ್ ಮತ್ತು ಕೋವಾ ಇದು ಯಾವುದೂ ಕೂಡ ಯೂಸ್ ಮಾಡ್ದಲೇ ತುಂಬ ಸಿಂಪಲಾಗಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಉಪಯೋಗಿಸಿ ಒಂದು ಸ್ವೀಟ್ನ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಆಗ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ಎಲ್ಲರಿಗಿಂತ ಮುಂಚೆ ನನ್ನ ವಿಡಿಯೋನ ನೋಡ್ಬೋದು. ಸೊ ಇವಾಗ ನಾನು ಒಂದು ಹೆಲ್ತಿಯಾಗಿರುವಂತಹ ಬರ್ಫಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಪ್ಯಾನಿಗೆ ನಾನು ಈಗ ವೀಟ್ ಫ್ಲೋರ್ನ ಹಾಕ್ಕೋತಾ ಇದ್ದೀನಿ. ಸೊ ವೀಟ್ ಫ್ಲೋರಲ್ಲಾದರೂ ಮಾಡ್ಬೋದು ನೀವು, ಯುವರ್ ಚಾಯ್ಸ್, ಮೈದಾದಲ್ಲಾದರೂ ಮಾಡ್ಬೋದು. ನೋಡಿ, ನಾನೀಗ ಗೋಧಿ ಹಿಟ್ಟಲ್ಲಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಮಾಡಬಹುದು ಇದನ್ನು, ನೋಡ್ತಾ ಇದ್ದೀರಲ್ಲ. ಸೊ ಇದನ್ನು ಹಾಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಆಯಿಲ್ ತುಪ್ಪ ಏನೂ ಹಾಕಿಲ್ಲ, ಇವಾಗ ಜಸ್ಟ್ ಬರೀ ಹಿಟ್ಟನ್ನು ಹಾಕಿದ್ದೀನಿ. ಈಗ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಹೀಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಂತರ ಈಗ ನಾನು ತುಪ್ಪನ ಹಾಕ್ಕೋತಾ ಇದ್ದೀನಿ. 1 ಕಪ್ ಆಗೋಷ್ಟು ತುಪ್ಪದಲ್ಲಿ ನಾನೀಗ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪನ ಆ್ಯಡ್ ಮಾಡಿದ್ದೀನಿ ಮೊದಲಿಗೆ. ಸೊ ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ಸ್ವಲ್ಪ ಫ್ರೈ ಮಾಡೋಣ ಹೀಗೇ. ಓಕೆ, ನೋಡಿ, ನಮಗೆ ನಾವು ಹಿಟ್ಟನ್ನ ಬೇಯಿಸ್ಬೇಕಾದ್ರೆ, ಅದನ್ನು ಫ್ರೈ ಮಾಡಬೇಕಾದ್ರೆ ನಮಗೆ ಘಮ ಘಮ ಅಂತ ವಾಸನೆ ಬರ್ತಾ ಇರಬೇಕು. ಸೊ ಆ ಥರ ನಾವು ಫ್ರೈ ಮಾಡಬೇಕು. ನಂತರ ಈಗ ಉಳಿದಿರೋವಂಥ ತುಪ್ಪನೂ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇವಾಗ ಇದಕ್ಕೆ ಸ್ವಲ್ಪ ಒಂದು 3 ನಿಮಿಷ ಆದರೂ ನೀವು ಮಧ್ಯದಲ್ಲಿ ಗ್ಯಾಪ್ ಕೊಡಬೇಕಾಗತ್ತೆ. ಸ್ವಲ್ಪ ಹಾಕಿ ಬೇಯಿಸಿ ಫ್ರೈ ಮಾಡಿ ನಂತರ ಮತ್ತೆ ಹಾಕ್ಕೋಬೇಕು. ಸೊ ನಾನಿಲ್ಲಿ 2 ಕಪ್ ಹಾಲನ್ನ ತೊಗೊಂಡಿದ್ದೀನಿ. ಸೊ ನಿಮಗೆ ಇನ್ನೊಂದು ಸ್ವಲ್ಪ ಹಾಲು ಬೇಕು ಅನ್ನೋದಾದರೆ ನೀವು ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕ್ಕೊಳ್ಳಿ. ಸೊ ನೋಡಿ, ಇನ್ನೊಂದು ಸ್ವಲ್ಪ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 2 ಕಪ್ ಹಾಲು ತೊಗೊಂಡಿದ್ದೀನಿ ನಾನು. ಸೊ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದನ್ನು. ಇದರಲ್ಲಿ ಯಾವುದೇ ರೀತಿಯಾದಂಥ ಗಂಟು ಇರಬಾರ್ದು. ಸೊ ಆ ಥರ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಓಕೆ, ಇವಾಗ ನಾನು 150 ಗ್ರಾಮ್ ಆಗೋಷ್ಟು ಒಂದು ಸಕ್ಕರೆನ ತೊಗೊಂಡಿದ್ದೀನಿ. 1 ಕಪ್ ಆಗುತ್ತೆ, ನೋಡಿಕೊಂಡು ಅಳತೆಯಲ್ಲಿ ತೊಗೊಳ್ಳಿ. ಸೊ ಇವಾಗ ನಾವು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ, ಈ ಥರ ನಾವು ಕೈ ಆಡಿಸ್ತಾನೆ ಇರಬೇಕು. ಯಾಕೆ ಅಂತಂದರೆ ಒಂದು ನಿಮಿಷ ಅಥವಾ 2 ನಿಮಿಷದಲ್ಲಿ ಗಟ್ಟಿ ಆಗ್ತಾ ಬರ್ತಾ ಇರುತ್ತೆ ಸೊ ಈ ಬರ್ಫಿ. ಸೊ ಆವಾಗ ನಾವು ಇದನ್ನು ಕೈ ಆಡ್ಸೋದು ಬಿಟ್ಟರೆ ತಳ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ನೋಡಿ, ಇಲ್ಲಿ ಏನು ಗಂಟು ಥರ ಇದೆಯಲ್ಲ, ಸೊ ಅದೆಲ್ಲ ಪೂರ್ತಿ ಹೋಗುತ್ತೆ. ಸೊ ನಾವು ಆ ಥರ ಮಿಕ್ಸ್ ಮಾಡಬೇಕು ನೀಟಾಗಿ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸೊ ನೋಡಿ, ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಸುಮಾರು ಒಂದು 10 ನಿಮಿಷ ಬೇಕಾಗುತ್ತೆ ಅನಿಸುತ್ತೆ ನೀವು ಬರ್ಫಿ ಮಾಡೋದಕ್ಕೆ. ಓಕೆ, ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ ಇದು, ನೋಡ್ತಾ ಇದ್ದೀರಲ್ಲ. ಸೊ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಕೈ ಬಿಡದಂಗೆ. ಮತ್ತು ಸ್ಟವ್ನ ಫ್ರೆಂಡ್ಸ್ ನೀವು ಫುಲ್ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಆದಷ್ಟು. ಯಾವುದೇ ಬರ್ಫಿ ಮಾಡಬೇಕಾದ್ರೂ ಅಷ್ಟೇ, ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಅಷ್ಟೇ. ಸೊ ಫುಲ್ ಲೋ ಫ್ಲೇಮಲ್ಲೇ ಇರಬೇಕು, ಯಾಕೆಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ ಈ ಥರ. ಈಗ ನೋಡಿ, ಅದು ಪ್ಯಾನ್ ಬಿಡ್ತಾ ಇದೆ. ಸೊ ನೋಡ್ತಾ ಇರ್ಬೋದು ನೀವು. ನೋಡಿ, ಇನ್ನೂ ಸ್ವಲ್ಪ ಆಗಬೇಕು. ನೋಡಿ, ಇದಕ್ಕೆ ನೀವು ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಏನು ಬೇಕಿದ್ರೂ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಬೇಕು ಅಂತಂದರೆ. ನಾನು ಸ್ವಲ್ಪ ತುಪ್ಪ ಆ್ಯಡ್ ಮಾಡಿದ್ದೀನಿ. ನೋಡಿ, ಆವಾಗ ಸಾಫ್ಟಾಗಿ ಬರುತ್ತೆ ನಾವು ತುಪ್ಪ ಅಥವಾ ಆಯಿಲ್ನ ಮಿಕ್ಸ್ ಮಾಡಿದ್ರೆ. ನೋಡ್ತಾ ಇದ್ದೀರಲ್ಲ, ಪ್ಯಾನು ಒಂದು ಕಡೆಯಿಂದ ಎಷ್ಟು ಚೆನ್ನಾಗಿ ಬಿಡ್ತಾ ಇದೆ ತಳ ಎಲ್ಲ ಅಂತ. ನೋಡಿ, ಈ ಥರ ಬರಬೇಕು. ಆವಾಗ ಕರೆಕ್ಟಾಗಿ ಬರ್ಫಿಗೆ ಇದು ಒಳ್ಳೆ ಕರೆಕ್ಟಾಗಿ ವಿಧಾನ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ. ಈಗ ಇದನ್ನು ನಾನು ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತೆ ಇದನ್ನೇ ಮತ್ತೆ ತಿರುಗಿಸಿ ಹಾಕಬೇಕು. ಯಾಕೆ ಅಂತಂದರೆ ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಹಾಗೆ ಬಿಟ್ಟರೆ. ಈಗ ಸ್ಟವ್ನ ಆಫ್ ಮಾಡಿದ್ದೀನಿ. ನಂತರ ಈಗ ಒಂದು ತಟ್ಟೆಗೆ ನಾನು ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಬಟರ್ ಪೇಪರ್ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂತಂದರೆ ವೈಟ್ ಶೀಟ್ ಇರುತ್ತಲ್ಲ, ಸೊ ವೈಟ್ ಶೀಟಲ್ಲಿ ಸ್ವಲ್ಪ ಮೈದಾನ ಹಾಕಿಬಿಟ್ಟು ನಂತರ ನೀವು ಇದು ತುಪ್ಪನ ಹಚ್ಚಿ ಇದನ್ನು ಹಾಕ್ಕೊಳ್ಳಿ. ನೋಡಿ, ಬಟರ್ ಪೇಪರ್ ಮೇಲೆ ನಾನಿವಾಗ ಬರ್ಫಿ ಮಾಡಿಟ್ಟಿದ್ದೀನಲ್ಲ, ಸೊ ಅದನ್ನು ಹಾಕ್ಕೋತಾ ಇದ್ದೀನಿ.
ಜಾಸ್ತಿ ತೆಳು ಅಂತೂ ಇರಬಾರ್ದು ಬರ್ಫಿ, ತೆಳು ಇದ್ದರೆ ಚೆನ್ನಾಗಿ ಬರೋಲ್ಲ. ಸೊ ನೋಡಿ ಈ ಥರ ಗಟ್ಟಿ ಇದ್ದರೆ ನಾವು ಕಟ್ ಮಾಡೋದಕ್ಕೂ ನಮಗೆ ಈಸಿ ಆಗುತ್ತೆ. ಸೊ ಇವಾಗ ಸ್ವಲ್ಪ ಕೈಗೆ ತುಪ್ಪ ಅಥವಾ ಆಯಿಲ್ನ ಏನಾದರೂ ಒಂದು ಹಚ್ಕೊಂಡು ನೋಡಿ ಇದನ್ನು ಒಂದು ಪ್ಲೇಟಲ್ಲಿ ಸಮ ಮಾಡ್ಕೊಳ್ಳೋಣ. ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ನೋಡಿ ಈ ಥರ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತಂದರೆ ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ತಿದೆ ಅನ್ಕೊತೀನಿ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿದೆ, ತುಂಬ ಅಂದರೆ ತುಂಬ ರುಚಿಯಾಗಿದೆ ಫ್ರೆಂಡ್ಸ್. ಇದು ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ನಿಮಗಂತೂ ನಿಜವಾಗ್ಲೂ ಇಷ್ಟ ಆಗುತ್ತೆ, ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ನೋಡಿ ಈ ಥರ ನಾನು ಮೇಲ್ಗಡೆ ಎಲ್ಲ ಪೂರ್ತಿ ಅದನ್ನು ಸಮ ಮಾಡ್ಕೋತಾ ಇದ್ದೀನಿ. ನಂತರ ಇವಾಗ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ, ಅದನ್ನು ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಬಾದಾಮ್ ಕೂಡ ತೊಗೊಂಡಿದ್ದೀನಿ, ಒಂದು 5ರಿಂದ 6 ಬಾದಾಮ್, ಹಾಗೆ ಗೋಡಂಬಿ ಒಂದು 6, ಮತ್ತು ಇಲ್ಲಿ ದ್ರಾಕ್ಷಿ ಸುಮಾರು ಒಂದು 8 ಅಥವಾ 10 ತೊಗೊಂಡಿದ್ದೀನಿ. ನೋಡಿ ಇವಾಗ ನಾನು ಇದನ್ನು ಡ್ರೈ ಫ್ರೂಟ್ಸ್ನ ಮೇಲೆ ಆ್ಯಡ್ ಮಾಡ್ಕೊತೀನಿ. ನೋಡಿ ಈ ಥರ ಹಾಕ್ಕೊಳ್ಳೋಣ. ಸೊ ಮೊದಲಿಗೆ ನಾನೀಗ ಗೋಡಂಬಿನ ಹಾಕ್ಕೋತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್, ತುಂಬಾ ಹೆಲ್ತಿಯಾಗಿರೋದು. ಮತ್ತು ನಾವು ಗೋಧಿ ಹಿಟ್ಟನ್ನ ಉಪಯೋಗಿಸೋದ್ರಿಂದ ತುಂಬ ಒಂದು ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದು, ಹಾಗೆ ಮಕ್ಕಳಿಗೂ ಕೂಡ ತುಂಬ ಒಂದು ಜೀರ್ಣಶಕ್ತಿಗೆಲ್ಲ ತುಂಬ ಒಳ್ಳೆಯದಿರುತ್ತೆ. ಆದಷ್ಟು ಹೆಲ್ತಿಯಾಗಿರೋಂಥ ಫುಡ್ನ ನಾವು ತಿನ್ನೋಣ, ಹಾಗೆ ಸೇಫಾಗಿ ಮನೇಲಿ ಇರೋಣ ಫ್ರೆಂಡ್ಸ್. ಓಕೆ ನೋಡಿ ಈಗ ನಾನು ಬಾದಾಮ್ ಹಾಕ್ಕೋತೀನಿ. ಈಗ ಇದಕ್ಕೆ ಒಂದೊಂದಾಗಿ ಹೀಗೆ ನಾನು ಮೇಲೆ ಹಾಕ್ಕೋತೀನಿ. ತುಂಬಾ ಈಸಿಯಾಗಿರೋಂಥ ಬರ್ಫಿ ಇದು. ನವರಾತ್ರಿ ಏನಾದರೂ ಸ್ಪೆಷಲ್ಲು ಅಂತ ಅಂದಾಗ ನೀವು ಈ ಬರ್ಫಿನ ಮಾಡ್ಬೋದು, ಏಕೆಂದರೆ ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ. ಮನೆಯಲ್ಲಿ ಏನಿರುತ್ತೋ ಇಂಗ್ರೀಡಿಯೆಂಟ್ಸ್ನೋ ಅದನ್ನೇ ಉಪಯೋಗಿಸಿ ನಾನು ಮಾಡಿರೋವಂತಹದ್ದು. ಮತ್ತು ತುಂಬ ಅಂದರೆ ತುಂಬಾ ಹೆಲ್ತಿಯಾಗಿ ಕೂಡ ಇದೆ ಇದು. ಸೊ ಹಾಲು, ಡ್ರೈ ಫ್ರೂಟ್ಸು ನಾವು ಮತ್ತು ಗೋಧಿ ಹಿಟ್ಟು ಉಪಯೋಗಿಸಿರೋದ್ರಿಂದ ತುಂಬಾ ಹೆಲ್ತಿಯಾಗಿರುತ್ತೆ. ಇದಕ್ಕೆ ನಾವು ಮಿಲ್ಕ್ ಪೌಡರ್ ಆಗಲಿ, ಕೋವಾಗಲಿ ಆ ಥರ ಬೇರೆ ಯಾವುದನ್ನು ಕೂಡ ನಾನು ತಂದಿಲ್ಲ. ಸೊ ಇದನ್ನು ಸುಮಾರು ಒಂದು 5ರಿಂದ 6 ಅವರ್ ನಾವು ಫ್ರಿಡ್ಜಲ್ಲಿ ಇಡೋದಾದರೆ 2 ಅವರ್ ಇಡಿ, ಇಲ್ಲ ನೀವು ಆಚೆ ಇಡೋದಾದರೆ ಒಂದು 5 ಅವರ್ ಆಚೆ ಇಟ್ಬಿಡಿ ಫ್ರೆಂಡ್ಸ್. ಆಚೆ ಇಟ್ಟು ನೆಕ್ಸ್ಟ್ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಓಕೆ ನೋಡಿ ನಾನು ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಡ್ರೈ ಫ್ರೂಟ್ಸ್ ಅಲ್ಲಲ್ಲಿ ಇರೋದರಿಂದ, ಬಾದಾಮು ಮತ್ತು ಗೋಡಂಬಿ ಎಲ್ಲ ಇರೋದರಿಂದ ಸ್ವಲ್ಪ ಕಟ್ ಮಾಡೋದಕ್ಕೆ ಹೆಚ್ಚು ಕಮ್ಮಿ ಆಗ್ಬೋದು. ಸೊ ನೋಡಿಕೊಂಡು ನೀವು ಫ್ರೂಟ್ಸ್ ಎಲ್ಲಿಲ್ವೋ ಅಲ್ಲಿ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಓಕೆ ನೋಡಿ ನಾನು ಸ್ಕ್ವೇರ್ ಟೈಪಲ್ಲೇ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬ ಈಸಿಯಾಗಿ ವೀಟ್ ಫ್ಲೋರ್ ಬರ್ಫಿನ ಮಾಡ್ಬೋದು. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಿ ಮತ್ತು ಹೇಗಾಯಿತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು ಫ್ರೆಂಡ್ಸ್. ಓಕೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ವೀಟ್ ಫ್ಲೋರ್ ಬರ್ಫಿ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ತಿಳಿಸಿ. ಓಕೆ ನಿಮಗೆಲ್ಲ ನನ್ನ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆಗೆ. ಬಾಯ್.